ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Please come up to the podium and please join us. Thank you very much. Place forward towards the camera. 고맙습니다. Thank you very much. Towards the camera. Korea for walking with us since the start of India's journey towards progress and prosperity. Despite global turbulence, India stands as an oasis of stability, and this is due to several bold reforms, massive investments in infrastructure, and a new policy momentum, a dynamism that we have not seen ever before. A great focus on making it easier to do business in India, our effort to simplify compliance burden, reduce onerous responsibility on businesses, and make the seamless actions of businesses more oriented towards a better future, growth, and success has helped India become the fastest growing large economy in the world today. And diversification. The two sides also decided to further strengthen people-to-people ties. There was an alignment of views on several regional and global issues of interest to both sides, particularly in the Indo-Pacific. Prime Minister Modi and President Lee held extensive interactions with business leaders and CEOs of both sides over a working lunch this afternoon. Later, President Lee is slated to participate in the India ROK Business Forum at Bharat Mandapam, where he will interact with 300 business leaders from both sides. Apart from these, our teams organized several events on the sidelines, including the inaugural India ROK Financial Cooperation Forum in Delhi and the India ROK Space Day in Bengaluru today. Insofar as deliverables are concerned, several G2G and B2B MOUs were agreed upon and signed in areas pertaining to the economy, trade, steel, shipping and maritime cooperation, environment, science and technology, climate change, financial cooperation, education, culture and creative industries, among others. ಬಸವಣ್ಣನವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯ ಆಡಳಿತ ಮತ್ತು ಜನರು ನಡಿಬೇಕೆಂಬ ಉದ್ದೇಶದಿಂದ ಈಗಾಗಲೇ ಸೂಕ್ತವಾದಂಥ ನಿರ್ದೇಶನಗಳ ಮುಖಾಂತರ ಆಡಳಿತ ನಡೀತಾ ಇರ್ತಕ್ಕಂಥದ್ದು ಜನರಿಗೆ ಗೊತ್ತಿದೆ. ಇವತ್ತಿನ ಸಮಾಜದ ಪರಿಸ್ಥಿತಿ ನೋಡಿದಾಗ ಬಸವಣ್ಣವರ ಆಚಾರ ವಿಚಾರಗಳು ಭಾಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ನಾವೆಲ್ಲರೂ ನಡ್ಕೊಂಡು ಹೋಗಬೇಕೆಂಬುದೇ ಈ ಸಂದರ್ಭದಲ್ಲಿ ವಿನಂತಿ. ಎಲ್ಲ ಒಳಪಂಗಡಗಳು ಇತ್ತೀಚೆಗೆ ಬಂದಿರತಕ್ಕಂಥ ಒಳಪಂಗಡಗಳ ವತಿಯಿಂದ ಆ ತತ್ವ ಈ ತತ್ವ ಅಂತಕ್ಕಂಥ ಒಂದು ಭೇದ ಭಾವಗಳನ್ನು ಮರೆತು ನಾವೆಲ್ಲ ವೀರಶೈವ ಲಿಂಗಾಯತರು ಒಂದೇ ಅಂತಕ್ಕಂಥ ಒಂದು ಭಾವನೆಯನ್ನು ಮತ್ತು ಆ ಒಂದು ಕಲ್ಪನೆಯನ್ನು ಏನು ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ಬಸವಣ್ಣನ ಆಶಯವನ್ನು ನಮ್ಮ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ಎಲ್ಲ ಅಂಗಸಂಸ್ಥೆಗಳು ಕೂಡ ಎಲ್ಲರೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ತಿನ್ನೋದಕ್ಕೆ ತೊಂದರೆ ಆಗ್ಬೋದು. ದಯವಿಟ್ಟು ಅಂಥವನ್ನೆಲ್ಲ ದೂರವಿರಿ ಅಂತ ವಿನಂತಿ ಮಾಡ್ಕೊಳ್ತಾ ನಾವು ಯಾರೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇದು ಪ್ರತಿ ವರ್ಷ ನಮಗೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ನಾವು ಯಾವ ಥರ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ. ಯಾವ ರೀತಿ ಪ್ರಿವೆನ್ಷನ್ ಮಾಡ್ಬೋದು ಅಂತ ತಡೆಗಟ್ಟಬೋದು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಾದರೂ ತೊಂದರೆ ಅನಿಸಿದರೆ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ಬನ್ನಿ. ನಮ್ಮ ಆಸ್ಪತ್ರೆಯಲ್ಲಿ ನಾವು ಸುಸಜ್ಜಿತವಾದ 10 ಬೆಡ್ಗಳ ಒಂದು ಹವಾನಿಯಂತ್ರಿತ ಒಂದು ಹೀಟ್ ವೇವ್ ಇದೊಂದು ವಾರ್ಡ್ ಅಂತ ಮಾಡಿದ್ವಿ. 10 ಬೆಡ್ಗಳಿದ್ದಾವೆ, ವೆಂಟಿಲೇಟರ್ ಇದೆ, ಆಕ್ಸಿಜನ್ ಸಪ್ಲೈ ಇದೆ, ಅಲ್ಲಿ ಕುಡಿ ನೀರು ವ್ಯವಸ್ಥೆ ಮಾಡಿದ್ವಿ, ರೆಫ್ರಿಜಿರೇಟರ್ ಇದೆ, ನುರಿತ ವೈದ್ಯರು ಕೂಡ ಇದೆ. ಪ್ರತಿ ವರ್ಷದಂಗೆ ಈ ವರ್ಷ ಕೂಡ ಆ 10 ಬೆಡ್ಗಳನ್ನು ಅವ್ರಿಗೋಸ್ಕರ ಮೀಸಲಾಗಿಟ್ಟಿವಿ. ಜಳಕ್ಕೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಜೊತೆಗೆ ಸಣ್ಣ ಮಕ್ಕಳು, ವಯೋವೃದ್ಧರು ಮತ್ತು ಯುವಕರು ಕೂಡ ಈ ಒಂದು ಬಿಸಿಲಿನ ತಾಪಕ್ಕೆ ಬಳಲಿ ಬಂಡಾಗಿದ್ದಾರೆ. ಆದ ಕಾರಣ ನಾವು ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಈಗ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಒಂದು 10 ಬೆಡ್ಗಳ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲಿ AC ರೂಮ್ ಕೂಡ ಒಂದು ವ್ಯವಸ್ಥೆ ಮಾಡಿದ್ದಾರೆ. ತಮಗೆ ಬಿಸಿಲಿಂದ ಏನಾದರೂ ತೊಂದರೆಗಳಾದಾಗ ತಕ್ಷಣ ತಾವು ವಿಜಯಪುರ ಜಿಲ್ಲಾಸ್ಪತ್ರೆಗೆ ಸಂಪರ್ಕ ಮಾಡಿ ಅಲ್ಲಿ ಭೇಟಿ ಕೊಟ್ಟು ತಮ್ಮ ಆರೋಗ್ಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲಿ ನಿವಾರಣೆ ಮಾಡ್ಕೋಬೋದು. ಚಿಕಿತ್ಸೆ ಕೂಡ ಅವರು ಕೊಡ್ತಾ ಇದ್ದಾರೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.